ಹೃದಯದ ಪಿಸುಮಾತು. ಅಧ್ಯಾಯ 7. ಪ್ರಕೃತಿಯ ಮಡಿಲಲ್ಲಿ. ದಾರಿಯಲ್ಲಿ ಪೆಟ್ರೋಲ್ ಹಾಕಿಸಿಕೊಳ್ಳಲು ಕಾರ್ ಸ್ಟಾಪ್ ಮಾಡಿದಾಗ ನಸುಕಿನ 5:15 ಸಮಯ. ಮುಂಗಾರು ಶುರುವಾಗಿ ವಾರ ಕಳೆದಿತ್ತು. ಮನೆಯಿಂದ ಹೊರಟಾಗಿನಿಂದಲೂ ಸಣ್ಣಗೆ ಮಳೆ ಬರುತ್ತಲೇ ಇತ್ತು. ಬೆಳಗಿನ ಜಾವ 4:10 ಕಾರ್ ಸ್ಟಾರ್ಟ್ ಮಾಡಿದವನು ನಿಲ್ಲಿಸಿದ್ದು ಈಗಲೇ. ಬೆಳಿಗ್ಗೆ ಬೇಗ ಹೊರಡಬೇಕಾದ್ದರಿಂದ ರಾತ್ರಿ ಸರಿಯಾಗಿ ನಿದ್ದೆಯಾಗದಿದ್ದ ಕಾರಣ ತೂಕಡಿಸುವಂತಾಗುತ್ತಿತ್ತು ತ್ರಿಶೂಲನಿಗೆ. ಸರ್, ಕಾರ್ಡ್ ತಗೊಳ್ಳಿ. ಪೆಟ್ರೋಲ್ ಬಂಕ್ನ ಹುಡುಗ ಕರೆದಾಗ ಎಚ್ಚೆತ್ತು ಕಾರ್ಡನ್ನು ಪರ್ಸಿಗೆ ಸೇರಿಸುತ್ತಾ ಮುಂದೆ ಎಲ್ಲಾದರೂ ಟೀ ಕಾಫಿ ಕಂಡರೆ ನಿಲ್ಲಿಸಬೇಕು ಅಂದುಕೊಂಡು ಕಾರ್ ಸ್ಟಾರ್ಟ್ ಮಾಡಿದ. 5 ನಿಮಿಷದ ಹಾದಿ ಸಾಗುತ್ತಲೇ ಮಳೆ ಜೋರಾಯಿತು. ವಿಂಡ್ ಶೀಲ್ಡ್ ಮೇಲೆ ಬೀಳುತ್ತಿದ್ದ ಮಳೆಯ ಹನಿಗಳ ರಭಸಕ್ಕೆ ನಿದ್ರಿಸುತ್ತಿದ್ದ ಆನ್ಯಾ ಎಚ್ಚೆತ್ತು, ಎಲ್ಲಿದ್ದೀವಿ ನಾವೀಗ ಎಂದು ಕಣ್ಣುಜ್ಜಿದಳು. ಸದ್ಯಕ್ಕಿನ್ನೂ ಭೂಮಿ ಮೇಲೆ ಇದ್ದೀವಿ, ಹೇಳಿದನು ವ್ಯಂಗ್ಯ ಬೆರೆಸಿ. ಇದು ಯಾವಾಗಲೂ ಇದ್ದದ್ದೇ ಎಂದು ಮುಖ ಸೊಟ್ಟಗೆ ಮಾಡುತ್ತಾ ಆಚೀಚೆ ಕಣ್ಣಾಡಿಸಿದಳು. ಬರುತ್ತಿದ್ದ ಮಳೆಯ ರಭಸಕ್ಕೆ ದಾರಿಯೇ ಕಾಣುತ್ತಿರಲಿಲ್ಲ. ಚಿಕ್ಕಂದಿನಿಂದಲೂ ಮಳೆಯೆಂದರೆ ಬಹಳ ಇಷ್ಟವಾದ ಆನ್ಯಾಳಿಗೆ ಕಾರಿನಿಂದಿಳಿದು ಮಳೆಯಲ್ಲಿ ತೊಯ್ದು ತೊಪ್ಪೆಯಾಗಬೇಕೆಂಬ ತನ್ನ ಹಂಬಲವನ್ನು ಬಹಳ ಪ್ರಯಾಸದಿಂದ ತಡೆಹಿಡಿದಳು. ವಾವ್! ಅವಳ ಬಾಯಿಂದ ಹೊರಟ ಉದ್ಗಾರಕ್ಕೆ ರಸ್ತೆಯ ಮೇಲೆ ನೆಟ್ಟ ತ್ರಿಶೂಲ್ನ ಕಂಗಳು ಆನ್ಯಾಳೆಡೆ ತಿರುಗಿತು. ಒಡೆಯನ ಅಪ್ಪಣೆಗೂ ಕಾಯದೆ. ಸಖತ್ತಾಗಿದೆ, ನನಗಂತೂ ಈಗಲೇ ಕಾರಿಂದ ಇಳಿದು ಮಳೆಯಲ್ಲಿ ನೆನಿಬೇಕು ಅಂತ ಆಸೆ ಆಗ್ತಿದೆ. ಗೋಗರೆಯುವಂತೆ ನೋಡಿದಳು ಪತಿಯ ಕಡೆ. ಹಾಗೆ ಮಾಡಿದ್ರೆ ಶಿವಮೊಗ್ಗ ಹೋಗಲ್ಲ, ಗಾಡಿ ರಿವರ್ಸ್ ತಗೊಂಡು ಮನೆಗೆ ವಾಪಸ್ ಹೋಗಬೇಕು, ಹೆಲ್ತ್ ಅಪ್ಸೆಟ್ ಮಾಡಿಕೊಂಡು ಎಂದನು ಗಂಭೀರವಾಗಿ. ಅವನ ಮಾತುಗಳು ತನ್ನ ಕಿವಿಗಳ ಮೇಲೆ ಬೀಳಲೇ ಇಲ್ಲ ಎಂಬಂತೆ ಮತ್ತೆ ಮಳೆಯ ಸೊಬಗನ್ನು ಸವಿಯತೊಡಗಿದಳು. ಕ್ಷಣ ಜೋರು, ಕ್ಷಣ ತುಸು ಮೆಲ್ಲಗೆ ಹನಿಯುತ್ತಿದ್ದ ಮಳೆ. ಅಷ್ಟಾಗಿ ವೆಹಿಕಲ್ಗಳ ಹಾವಳಿ ಇಲ್ಲದ ಆಹ್ಲಾದಕರವಾದ ವಾತಾವರಣ. ದಾರಿ ಸವೆದದ್ದೇ ತಿಳಿಯುತ್ತಿರಲಿಲ್ಲ. 8:20 ಸಮಯ. ಕಡೂರಿನಲ್ಲಿ ತಿಂಡಿಗೆಂದು ನಿಲ್ಲಿಸಿದಾಗ ಹೊಟ್ಟೆ ತುಂಬ ತಿಂಡಿ ತಿಂದು ಹೊರಟಾಗ 9 ಗಂಟೆಯಾಗಿತ್ತು. ಮಳೆ, ಗಿಡ, ಮರ, ಹಸಿರು ಇದನ್ನೆಲ್ಲ ಆನಂದಿಸುವವರು ಶಿವಮೊಗ್ಗ ತೀರ್ಥಹಳ್ಳಿ ದಾರಿಯಲ್ಲಿ, ಅದರಲ್ಲೂ ಮಳೆಗಾಲದಲ್ಲಿ ಒಮ್ಮೆಯಾದರೂ ಪಯಣಿಸಬೇಕು. ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆ, ರಸ್ತೆಯ ಇಕ್ಕೆಲಗಳಲ್ಲಿ ಕಂಗೊಳಿಸುತ್ತಿದ್ದ ಹಸಿರು ಸಿರಿ, ಅದನ್ನು ನೋಡುತ್ತಾ ಮೈಮರೆತಿದ್ದ ಪ್ರಕೃತಿಯೇ ಮೈತೆಳೆದು ಬಂದಂತಿದ್ದ ರೂಪಸಿ ಮಡದಿ. ಆ ಸೌಂದರ್ಯ ರಾಶಿ ತನ್ನದೆಂದು ಮನ ಹೇಳಿದಾಗ ಕಂಡು ಕಾಣದಂತ ನಗು ಆವರಿಸಿತು ತ್ರಿಶೂಲ್ನ ತುಟಿಗಳಲ್ಲಿ. ಮಧ್ಯಾಹ್ನ ಊಟದ ಸಮಯಕ್ಕೆ ಬುಕ್ ಮಾಡಿದ್ದ ರೆಸಾರ್ಟ್ ತಲುಪಿದರು ಆನ್ಯಾ ಮತ್ತು ತ್ರಿಶೂಲ್. ಪಾರ್ಕಿಂಗ್ ಏರಿಯಾದಲ್ಲೇ ಇವರ ಸಹಾಯಕ್ಕೆ ನಾ ಮುಂದು ತಾ ಮುಂದು ಎಂಬಂತೆ ಧಾವಿಸಿದರು ಸಿಬ್ಬಂದಿಗಳು. ಒಬ್ಬ ಕಾರ್ ಪಾರ್ಕ್ ಮಾಡಲು ಹೋದರೆ ಮತ್ತೊಬ್ಬ ವೆಲ್ಕಮ್ ಸರ್, ವೆಲ್ಕಮ್ ಮ್ಯಾಮ್ ಎಂದು ವಿನಯದಿಂದ ನಮ್ರಿಸಿ ಅವರಿಬ್ಬರನ್ನು ರಿಸೆಪ್ಷನ್ನೆಡೆ ಕರೆದೊಯ್ದರು. ತ್ರಿಶೂಲ್ ಹಾಗೂ ಆನ್ಯಾ ಇಬ್ಬರಿಗೂ ಘಮಘಮಿಸುವ ಸುಗಂಧರಾಜ ಹೂವಿನ ಹಾರ ಹಾಕಿ ಕುಡಿಯಲು ವೆಲ್ಕಮ್ ಡ್ರಿಂಕ್ ನೀಡಿ ಆದರದಿಂದ ಸ್ವಾಗತಿಸಿದರು. 5 ಸ್ಟಾರ್ ಇರಲಿ. ರೆಸಾರ್ಟ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದ ಆನ್ಯಾಳಿಗೆ ಅಲ್ಲಿನ ರೀತಿ ನೀತಿ ಎಲ್ಲವೂ ಹೊಸದಾಗಿತ್ತು. ಆಶ್ಚರ್ಯದಿಂದ ತಬ್ಬಿಬ್ಬಾದವಳನ್ನು ಕಂಡು ಅವಳ ಸಂಕೋಚವನ್ನರಿತು ತಡ ಮಾಡದೆ ರೂಮಿನ ವ್ಯವಸ್ಥೆಯ ಬಗ್ಗೆ ವಿಚಾರಿಸಿದನು ತ್ರಿಶೂಲ್. ಮೊದಲೇ ಬುಕ್ಕಿಂಗ್ ಆಗಿದ್ದರಿಂದ ಎಲ್ಲ ಸುಸಜ್ಜಿತವಾಗಿ ವ್ಯವಸ್ಥೆಯಾಗಿತ್ತು. ರೂಮಿಗೆ ಬಂದವರೇ ತ್ರಿಶೂಲ್ ಪ್ರಯಾಣದ ಆಯಾಸ ಬಗೆಹರಿಯಲೆಂದು ಸ್ನಾನ ಮಾಡಲು ಹೋದರೆ ಆನ್ಯಾ ರೂಮಿನ ಅಂದ ಚಂದ ನೋಡುತ್ತಾ ನಿಂತಳು. ವಿಶಾಲವಾದ ಕೋಣೆ, ಒಂದು ಬದಿಯಲ್ಲಿ ಕಿಂಗ್ ಸೈಜ್ ಕಾಟ್, ಅದರ ಮೇಲೆ ಹಾಕಿದ್ದ ಸುಪೀರಿಯರ್ ಕ್ವಾಲಿಟಿಯ ಫೋಮ್ ಬೆಡ್ ಅನ್ನು ನೋಡಿ ಕುಳಿತುಕೊಳ್ಳಲು ಹೊರಟವಳು ಹೆಜ್ಜೆ ಎತ್ತಿಟ್ಟಾಗ ರೇಷ್ಮೆಯ ನೂಲಿನ ಮೇಲೆ ಹೆಜ್ಜೆ ಇಟ್ಟಂತಹ ಅನುಭವ. ಕೆಳಗೆ ನೋಡಿದರೆ ಕಡು ಕೆಂಪು ಬಣ್ಣದ ಕಾಸ್ಟ್ಲಿ ಕಾರ್ಪೆಟ್. ಬಿರುಸಾಗಿ ನಡೆದರೆ ಎಲ್ಲಿ ಕಾರ್ಪೆಟ್ ನಲುಗಿ ಹೋಗುವುದೋ ಎಂಬಂತೆ
ಮೆಲ್ಲಗೆ ಹೆಜ್ಜೆಯ ಮೇಲೊಂದೆಜ್ಜೆಯನ್ನಿಡುತ್ತಾ ಬಂದು ಕುಳಿತಳು ಬೆಡ್ ಮೇಲೆ. ಎಷ್ಟು ಮೃದುವಾಗಿತ್ತೆಂದರೆ ಹೂವಿನ ರಾಶಿಯ ಮೇಲೆ ಕೂತಂತಾಯಿತವಳಿಗೆ. ಹಾಗೆಯೇ ಕೋಣೆಯ ಸುತ್ತ ಕಣ್ಣಾಡಿಸಿದಳು. ಕೋಣೆಯ ಮತ್ತೊಂದು ಮೂಲೆಯಲ್ಲಿ ಟೇಬಲ್, ಚೇರ್ ಹಾಗೂ ಓದಲು ಬರೆಯಲು ಅನುಕೂಲವಾಗುವಂತೆ ಒಂದು ರೀಡಿಂಗ್ ಲ್ಯಾಂಪ್ ಕೂಡ ಇಡಲಾಗಿತ್ತು. ಅದನ್ನು ದಾಟಿಕೊಂಡು 4 ಹೆಜ್ಜೆ ಇಟ್ಟು 2 ಮೆಟ್ಟಿಲುಗಳಿಳಿದರೆ ಎದುರು ಬದುರಾಗಿ ಒಂದೊಂದು ಸೋಫಾ, ಮಧ್ಯದಲ್ಲಿ ಟೀಪಾಯ್. ಹಾಗೆ 2 ಹೆಜ್ಜೆ ಇಟ್ಟರೆ ಸಿಟ್ಔಟ್ಗೆ ಹೋಗಲು ಗ್ಲಾಸ್ ಡೋರ್. ಮುಚ್ಚಿದ ಗ್ಲಾಸ್ ಡೋರ್ನಿಂದ ಹೊರಗೆ ಹಾಕಿದ್ದ ಈಸಿ ಚೇರ್ಗಳೆರಡು ಕಂಡವು. ಕೋಣೆಯ ವೈಭೋಗಕ್ಕೆ ಕ್ಷಣ ತಲೆ ದಿಮ್ಮೆಂದಂತಾಯಿತು ಆನ್ಯಾಳಿಗೆ. ದುಡ್ಡೊಂದಿದ್ದರೆ ಮನುಷ್ಯ ಇಂತಹ ಐಷಾರಾಮಿ ಜೀವನವನ್ನು ಸಲೀಸಾಗಿ ಕೊಂಡ್ಕೋಬಹುದು. ಆದರೆ ಭಾವನೆಗಳನ್ನಲ್ಲ ಎಂದಿತವಳ ಮನಸ್ಸು. ತಾನು ಸ್ನಾನ ಮುಗಿಸಿ ಬಂದರೂ ಹಾಗೆ ಕೂತಿದ್ದವಳನ್ನು ಕಂಡು ಅವಳ ಬಳಿ ಬಂದು, ಮೇಡಮ್, ಕನಸು ಕಾಣೋಕೆ ತುಂಬಾ ಟೈಮ್ ಇದೆ. ಸ್ನಾನ ಮಾಡೋ ಹಾಗಿದ್ದರೆ ಬೇಗ ಮಾಡು, ಊಟ ಮಾಡಬೇಕು, ಹಸಿವಾಗ್ತಿಲ್ವಾ ಎಂದು ಅವಳನ್ನು ಯೋಚನೆಗಳ ಸುಳಿಯಿಂದ ಹೊರತಂದನು ತ್ರಿಶೂಲ್. ಅಂದಹಾಗೆ ಲಂಚ್ಗೆ ನಾವೇ ರೆಸ್ಟೋರೆಂಟ್ಗೆ ಹೋಗೋಣವಾ ಅಥವಾ ಇಲ್ಲಿಗೆ ತರೋಕೆ ಹೇಳಲ್ಲ ಕೇಳಿದ ಕೂದಲು ಒಣಗಿಸಿಕೊಳ್ಳುತ್ತಾ. ಅವನೊಂದಿಗೆ ರೂಮಿನಲ್ಲಿ ಕೂತು ತಿನ್ನುವ ಬದಲು ಹೊರಗೆ ಹೋಗುವುದೇ ಉತ್ತಮವೆನಿಸಿ, ನಾವೇ ಹೋಗೋಣ, 10 ನಿಮಿಷ ರೆಡಿಯಾಗಿ ಬರ್ತೀನಿ ಎಂದು ಟವಲ್ ಹಾಗೂ ಬಟ್ಟೆಗಳನ್ನಿಡಿದು ಹೋದಳು ಬಾತ್ರೂಮಿಗೆ. ಬಾತ್ರೂಮಿನೊಳಗೆ ಕಾಲಿಡುತ್ತಲೇ ದಂಗಾಗಿ ಹೋದಳು ಆನ್ಯಾ. ತಾನು ಬಂದದ್ದು ಬಚ್ಚಲಿಗೋ ಅಥವಾ ಮತ್ತೊಂದು ಕೋಣೆಗೋ ಎಂದು ತಿಳಿಯಲಿಲ್ಲ ಅವಳಿಗೆ. ಅಷ್ಟು ಸೊಗಸಾಗಿತ್ತು. ತನ್ನ ಮನೆಯ ಸಾಧಾರಣವಾದ ಬಚ್ಚಲಿಗೂ ಇಲ್ಲಿನ ಬಚ್ಚಲು ಹಾಗೂ ಅದರ ಫಿಟ್ಟಿಂಗ್ಸ್ ಒಂದಕ್ಕೊಂದು ಹೋಲಿಸುವಂತೆಯೇ ಇರಲಿಲ್ಲ. ಆದರೆ ಇದು ಅನುಗ್ರಹಕ್ಕೆ ಸಾಕಷ್ಟು ಹೋಲುತ್ತದೆ ಎಂಬುದು ಹೊಳೆಯದಿರಲಿಲ್ಲ. ಇರಲಿ, 4 ದಿನ ಇಲ್ಲಿ ಇದ್ದು ಹೋಗಲು ಬಂದಿರೋದು, ತುಂಬಾ ಯೋಚಿಸಬಾರದೆಂದು ತನಗೆ ತಾನು ಹೇಳಿಕೊಳ್ಳುತ್ತಾ ನೀರು ಬಿಡಲು ನಲ್ಲಿಯ ಮುಂದೆ ನಿಂತಳು. ಯಾವ ನಲ್ಲಿ ತಿರುಗಿಸಬೇಕೆಂದು ಸರಿಯಾಗಿ ತಿಳಿಯದೆ ಮನಸ್ಸಿಗೆ ಬಂದ ನಲ್ಲಿಯೊಂದನ್ನು ತಿರುವಿದಳು. ಧುಮ್ಮಿಕ್ಕುವ ಜಲಪಾತದಂತೆ ಶವರ್ನಿಂದ ಕೊರೆಯುವ ನೀರು ಸುರಿಯಿತವಳ ತಲೆಯ ಮೇಲೆ. ಅಮ್ಮ ಎಂದು ಬಾತ್ರೂಮಿನಿಂದ ಬಂದ ಕೂಗಿಗೆ ದಡಬಡಿಸಿ ಓಡಿದ ತ್ರಿಶೂಲ್. ಶವರ್ನಿಂದ ಸುರಿಯುತ್ತಿದ್ದ ನೀರು ಉಟ್ಟ ಬಟ್ಟೆಯೆಲ್ಲ ತೊಯ್ದು ತೊಪ್ಪೆಯಾಗಿ ಬೆದರಿ ಏದುಸಿರು ಬಿಡುತ್ತಿದ್ದವಳ ಕಂಡು ಸುಲಭವಾಗಿ ಊಹಿಸಿದ ಏನು ನಡೆದಿರಬಹುದೆಂದು. ಒಳಗೆ ಹೋಗಿ ಶವರ್ ನಿಲ್ಲಿಸಿ ಬಕೆಟ್ಗೆ ನೀರು. ತನ್ನ ಪೆದ್ದುತನಕ್ಕೆ ಸಂಕೋಚ ಅವಮಾನದಿಂದ ಎಲ್ಲಾದರೂ ಅಡಗಿಕೊಳ್ಳಬೇಕೆನಿಸಿ ಮುದುಡಿ ನಿಂತಳು ಆನ್ಯಾ. ಪೂರ್ತಿ ಒದ್ದೆಯಾದವಳನ್ನು ನೋಡಿದವನಿಗೆ ಕ್ಷಣ ಮೈಯಲ್ಲಿನ ರಕ್ತ ವೇಗವಾಗಿ ಚಲಿಸಿದಂತಾಯಿತು. ಮೈಗಂಟಿದ್ದ ಒದ್ದೆ ಬಟ್ಟೆಗಳು ಅವಳ ದೇಹ ಸಿರಿಯನ್ನು ಬಚ್ಚಿಡಲು ವಿಫಲವಾಗಿತ್ತು. ಅಡಿಯಿಂದ ಮುಡಿಯವರೆಗೂ ರೆಪ್ಪೆ ಮಿಟುಕಿಸದೆ ನೋಡಿದವನಿಗೆ ಅವಳಿಂದ ಕಣ್ತೆಗೆಯಲಾಗಲಿಲ್ಲ. ಅವನ ನೋಟದಲ್ಲಿನ ಭಾವವನ್ನು ಗುರುತಿಸಿ ಕ್ಷಣ ನಾಚಿಕೆಯಿಂದ ತಲೆ ತಗ್ಗಿಸಿದವಳೆ ಮರುಕ್ಷಣ ಚೇತರಿಸಿಕೊಂಡು ಅವನ ತೀಕ್ಷ್ಣ ನೋಟದಿಂದ ತಪ್ಪಿಸಿಕೊಳ್ಳಬೇಕೆಂಬ ಅವಸರದಲ್ಲಿ ಟೈಲ್ಸ್ ಫ್ಲೋರಿಂಗ್ ಎಂಬುದನ್ನು ಮರೆತು ಹೆಜ್ಜೆ ಎತ್ತಿಟ್ಟವಳೆ ಕಾಲು ಜಾರಿ ಹಿಂದಕ್ಕೆ ಬಾಗಿದಳು. ಇನ್ನೇನು ಬೀಳಲಿದ್ದವಳ ನಡುವನ್ನು ಬಳಸಿ ತನ್ನ ಬಲಿಷ್ಠ ತೋಳುಗಳ ಆಸರೆ ನೀಡಿದ ತ್ರಿಶೂಲ್. ಕಾಲು ಜಾರಿದಾಗ ಎಲ್ಲಿ ಬಿದ್ದು ಬಿಡುವೆನೋ ಎಂಬ ಭಯದಲ್ಲಿ ಪಕ್ಕದಲ್ಲಿದ್ದ ನಲ್ಲಿಯನ್ನೇ ಆಸರೆಗಾಗಿ ಹಿಡಿದಾಗ, ಸಾರಿ, ಇದರಲ್ಲಿ ನನ್ನ ತಪ್ಪೇನಿಲ್ಲವೆನ್ನುವಂತೆ ಮತ್ತೊಮ್ಮೆ ಇಬ್ಬರ ಮೇಲೂ ಜಲಾಭಿಷೇಕ ಮಾಡಿತು ಜಾಕ್ವರ್ ಶವರ್. ತಣ್ಣನೆಯ ನೀರು ಮೈಮೇಲೆ ಬೀಳುತ್ತಿದ್ದಂತೆ ಎಚ್ಚೆತ್ತವನಿಗೆ ಕೋಪ ತಡೆಯಲಾಗಲಿಲ್ಲ. ಗೆಟ್ ರೆಡಿ ಸೂನ್ ಅಬ್ಬರಿಸಿ ಹೊರಗೆ ಹೋದ. ರುಚಿಕಟ್ಟಾದ ಊಟ, ಪ್ರಯಾಣದ ಆಯಾಸ, ಬಿಡದೆ ಸುರಿಯುತ್ತಿದ್ದ ಮಳೆ, ರೆಸಾರ್ಟ್ನ ಪ್ರಶಾಂತ ವಾತಾವರಣ ಎಲ್ಲವೂ ಸೇರಿ ಕಣ್ಣೆಳೆಯಲಾರಂಭಿಸಿತು ಇಬ್ಬರಿಗೂ. ಊಟ ಮುಗಿಸಿ ರೂಮಿಗೆ ಬಂದವರೇ ಎಷ್ಟು ದಿನಗಳಾಯಿತೋ ನಿದ್ರಿಸಿ ಎಂಬಂತೆ ಮಲಗಿದರು. ಗೂಡು ಸೇರುತ್ತಿದ್ದ ಹಕ್ಕಿಗಳ ಚಿಲಿಪಿಲಿಯಿಂದ ಎಚ್ಚರಗೊಂಡು ಕಣ್ಬಿಟ್ಟವಳೆ ಪಕ್ಕದಲ್ಲಿ ಮಲಗಿ ನಿದ್ರಿಸುತ್ತಿದ್ದ ಪತಿಯ ಮುಖವನ್ನೇ ದಿಟ್ಟಿಸಿದಳು ಆನ್ಯಾ. ನಿದ್ರೆಯಲ್ಲಿ ಪ್ರಶಾಂತವಾಗಿ ಕಾಣುತ್ತಿದ್ದ ಮುಖಕ್ಕೂ ಎಚ್ಚರವಿದ್ದಾಗ ಸದಾ ಸಿಡಿಮಿಡಿ ಗುಟ್ಟುವ ಮುಖಕ್ಕೂ ಹೋಲಿಕೆ ಮಾಡಿದಳು.
ತುಟಿಗಳಲ್ಲಿ ಮೂಡಿದ ಆ ಮನಸೆಳೆಯುವ ನಗುವನ್ನು ಕಂಡು ಅವನು ಎಚ್ಚರವಾಗಿರಬಹುದೇ? ತಾನು ಅವನನ್ನು ನೋಡುತ್ತಿದ್ದದ್ದು ಅವನಿಗೆ ತಿಳಿದು ಹೋಯಿತೆ ಎಂದು ಭಯಭೀತಳಾಗಿರುವಾಗಲೇ ಆ ನಗೆ ಮಾಯವಾಗಿ ಮತ್ತೆ ಅವನು ನಿದ್ರೆಗೆ ಜಾರಿದಾಗ ಕನಸಿರಬಹುದು ಎಂದು ಮುಗುಳು ನಗೆ ನಕ್ಕಳು. ನಿಮ್ಮ ಪರಿಚಯ ಆದಾಗಿನಿಂದ ಇದೇ ಮೊದಲನೇ ಸಲ ನಾನು ನಿಮ್ಮನ್ನು ಎಷ್ಟು ರಿಲ್ಯಾಕ್ಸ್ಡ್ ಆಗಿ ನೋಡ್ತಾ ಇರೋದು. ನೀವು ನಕ್ಕರೆ ಎಷ್ಟು ಸುಂದರವಾಗಿ ಕಾಣ್ತೀರಾ ಗೊತ್ತಾ? ನೀವು ಯಾಕೆ ಯಾವಾಗಲೂ ಹೀಗೆ ನಗುತ್ತಾ ಇರಬಾರದು? ಯಾವಾಗಲೂ ಸೀರಿಯಸ್ ಆಗಿ ಮುಖ ಊದಿಸಿಕೊಂಡೇ ಇರ್ತೀರಾ. ಮನದಾಳದ ಭಾವನೆಗಳು ಮಾತಿನ ರೂಪು ಪಡೆದಿತ್ತು. ತಕ್ಷಣ ಎಚ್ಚೆತ್ತವಳು ತಲೆ ಕೊಡವಿಕೊಂಡು, ಛೇ, ಏನಾಗಿದೆ ನನಗೆ? ನಾನ್ಯಾಕೆ ಈ ಮನುಷ್ಯನ ಬಗ್ಗೆ ಈ ರೀತಿ ಯೋಚನೆ ಮಾಡ್ತಿದ್ದೇನೆ? ಅವರ ಮನಸ್ಸು, ಸ್ವಭಾವ ಯಾವ ರೀತಿಯದೆಂದು ಎಂದೋ ಅವರ ಮಾತುಗಳಿಂದ ತಿಳಿದಿದೆ. ವರಪೂಜೆಯ ದಿನದ ಘಟನೆ ಕಣ್ಮುಂದೆ ಬಂದಂತಾಗಿ ಮನಸ್ಸು ಭಾರವಾಯಿತು. ನಿಟ್ಟುಸಿರಿಟ್ಟು ಹಾಸಿಗೆಯಿಂದೆದ್ದವಳೆ ಸಿಟ್ಔಟ್ಗೆ ಹೋಗಿ ನಿಂತಳು. ಆಗಷ್ಟೇ ಮಳೆ ನಿಂತಿದ್ದು ಮನಸ್ಸಿಗೆ ಮುದ ನೀಡುವಂತಿತ್ತು ಅಲ್ಲಿಯ ವಾತಾವರಣ. ಬರುತ್ತಿದ್ದ ಮಣ್ಣಿನ ಸುವಾಸನೆ ಆಹ್ಲಾದಕರವಾಗಿತ್ತು. ಮೋಡದ ಮರೆಯಲ್ಲಿ ಸೂರ್ಯ ಮರೆಯಾಗುತ್ತಿದ್ದ ಹಾಗೆ ಸ್ವಲ್ಪ ಸ್ವಲ್ಪವೇ ಕತ್ತಲೆ ತನ್ನ ಛಾಯೆಯನ್ನು ಆವರಿಸತೊಡಗಿತು. ತ್ರಿಶೂಲ್ ಕೂಡ ಎದ್ದ ಮೇಲೆ ಇಬ್ಬರು ರೂಮಿಗೆ ಕಾಫಿ ತರಿಸಿಕೊಂಡು ಕುಡಿದು ಅವನು ಆಫೀಸಿಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಕಾಲ್ಸ್ ಅಟೆಂಡ್ ಮಾಡುತ್ತಾ ಮಧ್ಯೆ ಮಧ್ಯೆ ಟಿವಿ ಚಾನಲ್ ಬದಲಿಸುತ್ತಾ ಕುಳಿತರೆ ಇದ್ದ ಕೆಲವು ಮ್ಯಾಗಝಿನ್ ಪುಟ ತಿರುಗಿಸುತ್ತಾ ಕುಳಿತಳವಳು. ರಾತ್ರಿ 8ರ ಸುಮಾರಿಗೆ ರೆಸ್ಟೋರೆಂಟ್ಗೆ ಹೋಗಿ ಊಟ ಮುಗಿಸಿದವರೇ ರೂಮಿಗೆ ಬಂದು ಮಲಗಿಬಿಟ್ಟರು. ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ತಿಂಡಿ ಮುಗಿಸಿದರು. ರಾತ್ರಿ ಚೆನ್ನಾಗಿ ನಿದ್ರಿಸಿದ್ದ ಕಾರಣ ಇಬ್ಬರ ಮಗುವು ಲವಲವಿಕೆಯಿಂದ ಕೂಡಿತ್ತು. ಲೆಟ್ಸ್ ಗೋ ಔಟ್ ಎಂದು ಮುಂದೆ ಸಾಗಿದವನೊಂದಿಗೆ ತನ್ನ ಹೆಜ್ಜೆಯನ್ನು ಸೇರಿಸಿದಳು ಆನ್ಯಾ. ತಾವು ಉಳಿದುಕೊಂಡಿದ್ದ ರೆಸಾರ್ಟ್ನಿಂದ ಸುಮಾರು 15 ನಿಮಿಷಗಳ ಪ್ರಯಾಣದ ಬಳಿಕ ಕಾರು ನಿಂತಾಗ ಅದರಿಂದ ಇಳಿದವಳೆ ತಾನೆಲ್ಲಿದ್ದೇನೆಂದು ಅರಿತಾಗ ಸಂತಸದಿಂದ ಕುಣಿದಾಡುವಂತಾಯಿತು ಆನ್ಯಾಳಿಗೆ. ಕವಿಶೈಲ? ತಾನು ಹಲವು ವರ್ಷಗಳಿಂದ ಕಂಡ ಕನಸು ಇಂದು ನನಸಾಗಿತ್ತು. ಕೃತಜ್ಞತಾಭಾವದಿಂದ ನೋಡಿದಳು ತನ್ನ ಕನಸು ನನಸು ಮಾಡಿದವನನ್ನು. ಪ್ರತಿಯಾಗಿ ಸಣ್ಣ ನಗೆಯೊಂದ ಬೀರಿ ಮುಂದೆ ಹೆಜ್ಜೆ ಹಾಕಿದ ತ್ರಿಶೂಲ್. ಕುವೆಂಪುರವರ ನೆನಪಿನ ಸ್ಮಾರಕ ನೋಡಿಕೊಂಡು ಅಲ್ಲಿದ್ದ ಬಂಡೆಯ ಮೇಲೆ ಸ್ವಲ್ಪ ಕಾಲ ಕುಳಿತರು ಇಬ್ಬರು. ಪ್ರಶಾಂತವಾದ ಪರಿಸರ, ತಣ್ಣಗೆ ಬೀಸುತ್ತಿದ್ದ ಗಾಳಿ, ಇಬ್ಬರ ನಡುವಿನ ಮೌನ ಕೂಡ ಸಂಗೀತದಂತಿತ್ತು. ಮೋಡ ಕವಿದಿದ್ದ ಆಗಸದಿಂದ ಸಣ್ಣಗೆ ಹನಿಗಳು ಭುವಿಯ ಸ್ಪರ್ಶಿಸತೊಡಗಿದಾಗ ಮೆಲ್ಲನೆದ್ದರು. ಹೋಗೋಣ್ವಾ ಎಂದವಳನ್ನೇ ನೋಡುತ್ತಾ, ಒಂದು ಫೋಟೋ? ನಂಗೇನು ಇಷ್ಟ ಇಲ್ಲ, ಮನೇಲಿ ಕೇಳ್ತಾರಲ್ಲ ಅದಕ್ಕಾಗಿ ಸಂಕೋಚಿಸುತ್ತಾ ನುಡಿದ ದೃಷ್ಟಿ ಮರೆಸುತ್ತಾ. ಅವನಿಂದ ಇದನ್ನು ನಿರೀಕ್ಷಿಸದಿದ್ದ ಆನ್ಯಾ ಏನು ಹೇಳಬೇಕೆಂದು ತೋಚದೆ ತಬ್ಬಿಬ್ಬಾದಳು. ಸುತ್ತಲೂ ಕಣ್ಣಾಡಿಸಿದವನೇ ಯಾರೂ ಇಲ್ಲದಿರುವುದ ಕಂಡು, ನೋ ಪ್ರಾಬ್ಲಮ್, ಸೆಲ್ಫಿ ಸಾಕು ಎಂದು ಅವಳ ತೀರಾ ಸಮೀಪಕ್ಕೆ ಬಂದವ ಭುಜಕ್ಕೆ ಭುಜ ತಾಕುವಂತೆ ನಿಂತು ಫೋಟೋ ಕ್ಲಿಕ್ಕಿಸಿದ. ತುಂತುರು ಮಳೆಯಲ್ಲೂ ಬೆವರುವಂತೆ ಮಾಡಿತು ಅವನ ಬೆಚ್ಚಗಿನ ಸ್ಪರ್ಶ. ಹನಿಗಳ ಬಿರುಸು ಹೆಚ್ಚಾಗುತ್ತಿದ್ದಂತೆ ಕಾರಿನ ಬಳಿ ಓಡಿದರು. ಅಲ್ಲಿಂದ ಕೇವಲ 5 ನಿಮಿಷದ ಹಾದಿಯಷ್ಟೇ ಕವಿಮನೆಗೆ. ಮಳೆಯ ರಭಸ ಕಡಿಮೆಯಾಗದಿದ್ದ ಕಾರಣ ಕಾರಿನಲ್ಲೇ ಕುಳಿತರು. ಕಾರು ನಿಂತದ್ದನ್ನು ಕಂಡ ಸೆಕ್ಯೂರಿಟಿ ಕೊಡೆ ಹಿಡಿದು ಬಂದವನು, ಸಾರ್ ಬನ್ನಿ, ಈ ಮಲೆನಾಡ ಮಳೆ ಸ್ವಲ್ಪದರಲ್ಲಿ ನಿಲ್ಲುವಂಥದ್ದಲ್ಲ. ಇಲ್ಲಿ ಬರೋರೆಲ್ಲ ಇದರ ಸಹಾಯದಿಂದ ಒಳಗೆ ಹೋಗ್ತಾರೆ. ಅಕ್ಕವ್ರನ್ನ ಕರ್ಕೊಂಡು ಬನ್ನಿ, ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ ಎಂದು ತಾನೇ ಡ್ರೈವರ್ ಕಡೆಗಿನ ಡೋರ್ ತೆಗೆದು ಅವರಿಗೆಂದೇ ತಂದಿದ್ದ ಕೊಡೆಯನ್ನು ನೀಡಿದ. ಬೇರೆ ದಾರಿ ಇಲ್ಲದೆ ಸೆಕ್ಯೂರಿಟಿಯ ಮಾತಿನಂತೆ ನಡೆಯಬೇಕಾಯಿತು ತ್ರಿಶೂಲ್ ಆನ್ಯಾ. ಸುರಿಯೋ ಮಳೆಯಲ್ಲಿ ಹಚ್ಚ ಹಸುರಿನ ನಡುವೆ ಕಣ್ಣಳತೆಯಲ್ಲಿ ಕಾಣುತ್ತಿದ್ದ ರಾಷ್ಟ್ರಕವಿಗಳ ಕವಿಮನೆ. ಒಂದೇ ಕೊಡೆ ಹಿಡಿದು ಪತಿಯೊಟ್ಟಿಗೆ ಇಡುತ್ತಿದ್ದ ಜೋಡಿ ಹೆಜ್ಜೆಗಳು. ಈ ಮಧುರ ಕ್ಷಣಗಳನ್ನು ಕಾವ್ಯಮಯವಾಗಿಸಲು ತಾನು ಕವಿಯಾಗಬಾರದಿತ್ತೇ ಎನಿಸದಿರಲಿಲ್ಲ ಆನ್ಯಾಳಿಗೆ. ಕವಿಮನೆಯ ಪೂರ್ತಿ ಕುವೆಂಪು ಅವರ ಕುಟುಂಬದ ಭಾವಚಿತ್ರಗಳು,
ಅವರುಗಳು ಉಪಯೋಗಿಸುತ್ತಿದ್ದ ಪಾತ್ರೆ, ಪಡಗ ಹಾಗೂ ಇತರೆ ವಸ್ತುಗಳು, ಸಾಹಿತ್ಯ ಕ್ಷೇತ್ರದಲ್ಲಿನ ಕವಿಗಳ ಸಾಧನೆ ಎಲ್ಲವನ್ನೂ ಬಹಳ ಸೊಗಸಾಗಿ ಪ್ರದರ್ಶಿಸಿದ್ದರು. ಎಲ್ಲವನ್ನೂ ಮನಪೂರ್ತಿ ನೋಡಿ ಹೊರಬರುವಷ್ಟರಲ್ಲಿ ಮಳೆ ನಿಂತು ಆಕಾಶದಲ್ಲಿನ ಮೋಡಗಳು ಶುಭ್ರವಾಗಿದ್ದವು. ಕವಿ ಮನೆಯಿಂದ ಹೊರಟು ಕಾರಿನಲ್ಲಿ ಕೂತಾಗ ಅವಳ ಕಣ್ಣುಗಳು ವ್ಯಕ್ತಪಡಿಸುತ್ತಿದ್ದ ಆ ತೃಪ್ತ ಭಾವವನ್ನು ಕಂಡು ಆನಂದದಿಂದ ಶಿಳ್ಳೆ ಹೊಡೆಯುತ್ತಾ ಕಾರಿನ ಚಕ್ರಗಳಿಗೆ ಜೀವ ತುಂಬಿದ. ರೆಸಾರ್ಟ್ ತಲುಪುವಷ್ಟರಲ್ಲಿ ಊಟದ ಸಮಯವಾಗಿದ್ದರಿಂದ ಹೊಟ್ಟೆ ತಾಳ ಹಾಕುತ್ತಿತ್ತು. ಊಟ ಮಾಡಿದವರೇ ರೂಮು ಸೇರಿ ನಿದ್ರಿಸಿದರು. ಸಂಜೆಯ ಸ್ನ್ಯಾಕ್ಸ್ ಹಾಗೂ ಕಾಫಿ ಮುಗಿಸಿ ರೆಸಾರ್ಟ್ ಪೂರ್ತಿ ಸುತ್ತಿ ಊಟ ಮುಗಿಸಿಕೊಂಡೇ ರೂಮಿಗೆ ವಾಪಸ್ಸಾದರು. ತಂಗಾಳಿಗೆ ಹಾರಾಡುತ್ತಿದ್ದ ಬಿಚ್ಚು ಕೂದಲನ್ನು ತನ್ನ ಹಿಡಿತಕ್ಕೆ ತಂದುಕೊಂಡು ಜಡೆ ಹೆಣೆಯುತ್ತಿದ್ದವಳನ್ನೇ ಎವೆ ಇಕ್ಕದೆ ನೋಡಿದ ತ್ರಿಶೂಲ್. ನೋಡಿದಷ್ಟು ನೋಡಬೇಕೆನಿಸುವಂತಹ ಮುದ್ದು ಮುಖ. ಮೊಟ್ಟ ಮೊದಲ ಬಾರಿಗೆ ಅರೆಬಿರಿದ ಆ ತುಟಿಗಳ ಜೇನು ಹೀರಬೇಕೆನಿಸಿದವನಿಗೆ ಆ ನೀಳ ತೋಳುಗಳು ತನ್ನ ತಬ್ಬಿ ಹಿಡಿಯಬಾರದೇ ಎಂದು ಮನ ಚೀರಿಟ್ಟಿತು. ರೇಷ್ಮೆಯ ನೂಲಿನಂತೆ ಹೊಳೆಯುತ್ತಿದ್ದ ಕೂದಲ ನುಣುಪನ್ನು ಕೈಗಳಿಂದ ಸವರಿ ನೋಡಬೇಕೆನಿಸಿತು. ಇನ್ನೂ ಏನೇನು ಹೇಳುತ್ತಿತ್ತೋ ಅವನ ಮನಸ್ಸು. ಕಿವಿಗೊಟ್ಟು ಆ ಮನದ ಮಾತುಗಳನ್ನು ಆಲಿಸುತ್ತಿರುವಾಗಲೇ ರಿಂಗಾಯಿತವನ ಮೊಬೈಲ್. ಸ್ಕ್ರೀನಿನ ಮೇಲೆ ತನ್ನ ಪರ್ಸನಲ್ ಸೆಕ್ರೆಟರಿಯ ನಂಬರ್ ಕಂಡಾಗ ಕಸಿವಿಸಿಯಿಂದ ಮುಖ ಸಿಂಡರಿಸುತ್ತಲೇ ಎಸ್ ವಾಟ್ಸ್ ದಿ ಮ್ಯಾಟರ್ ಎಂದು ಸಿಟ್ಔಟ್ ಕಡೆ ಹೋದವನನ್ನೇ ನೋಡುತ್ತಾ ಭಾರವಾದ ಉಸಿರು ದಬ್ಬಿದಳು ಆನ್ಯಾ. ಆಫೀಸಿನ ಕೆಲಸಕ್ಕೆ ಸಂಬಂಧಪಟ್ಟಿದ್ದಲ್ಲದೆ ಬೇರೆ ಯಾವುದೇ ಕರೆಯಾಗಿದ್ದರೂ ಆ ಕ್ಷಣ ಅವನಿದ್ದ ಮನಸ್ಥಿತಿಯಲ್ಲಿ ಖಂಡಿತವಾಗಿಯೂ ರಿಸೀವ್ ಮಾಡುತ್ತಿರಲಿಲ್ಲ. ಆದರೆ ತಂದೆಯ ಒಂದೊಂದು ಬೆವರ ಹನಿಯ ಪರಿಶ್ರಮವನ್ನೂ ಸಹ ವ್ಯರ್ಥಗೊಳಿಸಲಾರನವನು. ಕೊಡಬೇಕಾದ ಸಲಹೆ ಸೂಚನೆಗಳನ್ನೆಲ್ಲ ಕೊಟ್ಟು ರೂಮಿನೊಳಗೆ ಬರುವಷ್ಟರಲ್ಲಿ ಸುಮಾರು 40 ನಿಮಿಷಗಳು ಕಳೆದು ಹೋಗಿದ್ದವು. ಮಂಚದ ಒಂದು ತುದಿಗೆ ಬೆಚ್ಚಗೆ ಹೊದ್ದು ಮಲಗಿದ್ದವಳನ್ನು ಕಂಡು ಮನ ನಿರಾಸೆಯಿಂದ ಮುದುಡಿತು. ಮನದಲ್ಲಿ ಹುಚ್ಚೆದ್ದು ಕುಣಿಯುತ್ತಿದ್ದ ಬಯಕೆಗಳನ್ನು ಸುಮ್ಮನಾಗಿಸಲು ಹೆಣಗಾಡಿ ಸೋತು ಎಷ್ಟೋ ಹೊತ್ತಿನ ಬಳಿಕ ನಿದ್ರೆಗೆ ಜಾರಿದ. ಮರುದಿನವೂ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ರೆಸಾರ್ಟ್ನಲ್ಲಿಯೇ ಕಾಲ ಕಳೆದರು. ಮಧ್ಯಾಹ್ನ ಊಟದ ನಂತರ ಇತರೆ ಸ್ಥಳಗಳನ್ನು ನೋಡಿಕೊಂಡು ಸಂಜೆ ಸೂರ್ಯಾಸ್ತದ ಸಮಯಕ್ಕೆ ಸರಿಯಾಗಿ ಆಗುಂಬೆ ಸನ್ಸೆಟ್ ಪಾಯಿಂಟ್ ತಲುಪುವಂತೆ ಪ್ಲಾನ್ ಮಾಡಿದ್ದನು ತ್ರಿಶೂಲ್. ಆನ್ಯಾ ರೆಡಿಯಾಗಿ ಬರುವುದಕ್ಕೆ ಕಾಯುತ್ತಿದ್ದ. ಅಷ್ಟರಲ್ಲಿ ಮಾಡಬೇಕಿದ್ದ ಕೆಲವು ಇಂಪಾರ್ಟೆಂಟ್ ಆಫೀಸ್ ಕಾಲ್ಸ್ ಮಾಡಿಬಿಡೋಣವೆಂದು ಫೋನ್ ಹಿಡಿದು ಕುಳಿತ. 10-15 ನಿಮಿಷಗಳೊಳಗೆ ಎಲ್ಲ ಕೆಲಸವನ್ನು ಮುಗಿಸಿ ಎದ್ದವನೇ ಎದುರಿಗೆ ಬಂದವಳನ್ನು ಕಂಡು ಇದು ತನ್ನ ಭ್ರಮೆಯಲ್ಲವೆಂದು ಖಚಿತಪಡಿಸಿಕೊಳ್ಳಲು ತನ್ನ ಕೈಯನ್ನು ತಾನೇ ಜಿಗುಟಿಕೊಂಡ. 3/4 ಜೀನ್ಸ್ ಪ್ಯಾಂಟ್, ಸೊಂಟದವರೆಗಿದ್ದ ಬಾಡಿ ಫಿಟ್ ಟೀ ಶರ್ಟ್, ಹರವಿಬಿಟ್ಟ ಕೂದಲು, ಕಂಡು ಕಾಣದಂತಿಟ್ಟಿದ್ದ ಬಿಂದಿ, ಇಲ್ಲಿಯವರೆಗೂ ನೋಡಿದ್ದ ಆನ್ಯಾಳಿಗೂ ಈಗ ನೋಡುತ್ತಿರುವ ಆನ್ಯಾಳಿಗೂ ಹೋಲಿಸುವಂತೆಯೇ ಇಲ್ಲವೆನಿಸಿತು. ಸೀರೆ ಹಾಗೂ ಸಲ್ವಾರ್ನಲ್ಲಿ ತಿದ್ದಿಟ್ಟ ಗೌರಿಯಂತೆ ಕಾಣುತ್ತಿದ್ದು ಆಗಿನ ಅವಳ ಸೌಂದರ್ಯ ಪ್ರಶಾಂತವಾಗಿ ಹರಿಯೋ ನದಿಯಂತೆ ಮನಸ್ಸಿಗೆ ಮುದ ನೀಡುತ್ತಿದ್ದರೆ, ಈಗಿನ ಈ ಮಾಡ್ ಡ್ರೆಸ್ನಲ್ಲಿನ ಅವಳ ಸೌಂದರ್ಯ ಹುಚ್ಚೆದ್ದು ಕುಣಿಯುವ ಸಮುದ್ರದ ಅಲೆಗಳಂತಿದ್ದು ಮನಸ್ಸಿನ ಬಯಕೆಗಳನ್ನು ಬಡಿದೆಬ್ಬಿಸುತ್ತಿತ್ತು. ಅವಳು ಯಾವ ಬಟ್ಟೆ ತೊಟ್ಟರೂ ಹೇಗೆ ಅಲಂಕರಿಸಿಕೊಂಡರೂ ತನಗಿಷ್ಟವೇ. ಆದರೆ ಈ ಡ್ರೆಸ್ನಲ್ಲಿ ಹೊರಗೆ ಯಾಕೋ ಮನಸ್ಸು ಹಿಂದೇಟಾಕಿತು ತ್ರಿಶೂಲ್ನಿಗೆ. ಹೊರಡೋಣವೇ ಎಂದು ಹುಬ್ಬು ಹಾರಿಸಿದವಳನ್ನು ನೋಡಿ, ಈಗ ನಾನು ಡ್ರೆಸ್ ಚೇಂಜ್ ಮಾಡು ಅಂದರೆ ಅವಳಿಗೆ ಇಷ್ಟವಾಗದೇ ಇರಬಹುದು. ಅದೂ ಅಲ್ಲದೆ ನಮ್ಮಿಬ್ಬರ ನಡುವೆ ಅಷ್ಟು ಸಲಿಗೆ ಕೂಡ ಇಲ್ಲ ಎಂದು ಮೌನವಾಗಿ ತಲೆಯಾಡಿಸಿ ಮುಂದೆ ನಡೆದ. ಇವರು ರೂಮ್ ಲಾಕ್ ಮಾಡಿ ಹೊರಡುವುದಕ್ಕೂ ಬೆಳಿಗ್ಗೆಯಷ್ಟೇ ಇವರ ಎದುರು ರೂಮಿಗೆ ಚೆಕ್ ಇನ್ ಆಗಿದ್ದ 5 ಜನ ಬ್ಯಾಚುಲರ್ಸ್ ಕೂಡ ಹೊರಬರುವುದಕ್ಕೆ ಸರಿ ಹೋಯಿತು. ಗಡ್ಡ ಮೀಸೆ ಬಿಟ್ಟುಕೊಂಡು ಬಂದಿದ್ದವರು ಪುಂಡು ಪೋಕರಿಗಳಂತೆ ಕಂಡರು. ಇವರುಗಳನ್ನು ಗಮನಿಸದ ಆನ್ಯಾ ಮೊಬೈಲ್ ನೋಡುತ್ತಾ 5-6 ಹೆಜ್ಜೆ ಮುಂದೆ ಸಾಗಿದ್ದಳು. ಸುಂದರವಾದ ಯುವತಿ ಒಬ್ಬಳೇ ಹೋಗುತ್ತಿದ್ದುದನ್ನು ಕಂಡ ಆ ಹುಡುಗರು ಮುಖ ನೋಡಿಕೊಂಡು ನಗುತ್ತಾ ಅವಳನ್ನು ಹಿಂಬಾಲಿಸಿದರು. ಅಡಿಯಿಂದ ಮುಡಿಯವರೆಗೂ ಇಂಚಿಂಚಾಗಿ ಗಮನಿಸಿ ತಮ್ಮ ಕಣ್ಣುಗಳನ್ನು ತಂಪು ಮಾಡಿಕೊಂಡರು ಆ ಪೋಲಿ ಹುಡುಗರು. ಇದೆಲ್ಲವನ್ನು ಗಮನಿಸುತ್ತಿದ್ದ ತ್ರಿಶೂಲ್ ತನ್ನ ಹೆಜ್ಜೆಯ ವೇಗವನ್ನು ಹೆಚ್ಚಿಸಿ ಅವಳನ್ನು ತಲುಪಿದ. ತ್ರಿಶೂಲ್ನನ್ನು ನೋಡುತ್ತಿದ್ದ ಹಾಗೆ ಕ್ಷಣ ಗಾಬರಿಗೊಂಡಂತೆ ಕಂಡವರು
ಮತ್ತೆ ತಮ್ಮ ಹಳೆ ಚಾಳಿಯನ್ನೇ ಮುಂದುವರೆಸಿದರು. ಲೋ, ಒಂಟಿಯಲ್ಲ, ಜೋಡಿ ಹಕ್ಕಿ ಕಣೋ, ರಾಗವೆಳೆದ ಗುಂಪಿನಲ್ಲೊಬ್ಬ. ಇಷ್ಟರವರೆಗೂ ಇವರ್ಯಾರನ್ನೂ ಗಮನಿಸದ ಆನ್ಯಾ ಅವನಾಡಿದ ಮಾತಿಗೆ ಅಪ್ರಯತ್ನವಾಗಿ ಹಿಂದಿರುಗಿದಳು. ಮಗ, ಫೇಸ್ ಕೂಡ ಸೂಪರ್ ಎಂದು ಮತ್ತೊಬ್ಬನು ಅಸಹ್ಯವಾಗಿ ನಕ್ಕಾಗ ಗಾಬರಿ ಮುಜುಗರದಿಂದ ತ್ರಿಶೂಲ್ನ ಬಳಿ ಸರಿದವಳು ಅವಳಿಗರಿಯದೆಯೇ ಅವನ ಕೈ ಹಿಡಿದುಕೊಂಡಳು. ಮತ್ತೇನೋ ಹೇಳಲು ಬಾಯಿ ತೆರೆಯುತ್ತಿದ್ದವರು ತ್ರಿಶೂಲ್ ಹಿಂದಿರುಗಿದ ರಭಸಕ್ಕೆ ಸುಮ್ಮನಾದರು. ಯಾಕೆ, ಹೇಗಿದೆ ಮೈಗೆ? ಒಂದೇಟು ಕೊಟ್ಟರೆ ಆ ನೋವು ಕೂಡ ಸಖತ್ತಾಗಿರುತ್ತೆ, ಟ್ರೈ ಮಾಡ್ತೀರಾ ಎಂದು ಗುಂಪಿನಲ್ಲೊಬ್ಬನ ಕಾಲರ್ ಹಿಡಿದ. ಮಾತಿಗೆ ಮಾತು, ಕೈಗೆ ಕೈ ಮಿಲಾಯಿಸುತ್ತಾ ದೊಡ್ಡ ಜಗಳವೇ ಶುರುವಾಯಿತು. ಗಲಾಟೆ ಕೇಳಿ ರೆಸಾರ್ಟ್ ಸಿಬ್ಬಂದಿಗಳು ಕೆಲವರು ಬಂದು ವಿಚಾರಿಸಿದರು. 5 ಸ್ಟಾರ್ ರೆಸಾರ್ಟ್ ಅಂತೀರಾ, 3rd ಕ್ಲಾಸ್ ಜನಗಳನ್ನು ಒಳಗೆ ಬಿಟ್ಟಿದ್ದೀರಲ್ಲ ಎಂದು ಹಿಗ್ಗಾಮುಗ್ಗಾ ಬೈದನು ರೆಸಾರ್ಟ್ ಸಿಬ್ಬಂದಿಗಳನ್ನು ತ್ರಿಶೂಲ್. ತಪ್ಪು ಆ ಯುವಕರದ್ದೇ ಇದ್ದಿದ್ದರಿಂದ ತಾವಿನ್ನೂ ಅಲ್ಲೇ ಇದ್ದರೆ ತೊಂದರೆ ಆಗೋದು ಖಂಡಿತ ಎಂದು ಬಾಯಿ ಮುಚ್ಚಿಕೊಂಡು ಜಾಗ ಖಾಲಿ ಮಾಡಿದರೆ ಸಿಬ್ಬಂದಿ ವರ್ಗದವರು ಆದ ತೊಂದರೆಗೆ ಪರಿಪರಿಯಾಗಿ ಕ್ಷಮೆ ಕೇಳಿ ಹೊರಟರು. ಕೆಲ ನಿಮಿಷಗಳಲ್ಲಿ ಏನೆಲ್ಲ ನಡೆದು ಹೋಯಿತೆಂಬ ಶಾಕ್ನಲ್ಲಿದ್ದ ಆನ್ಯಾ ಭಯಭೀತಳಾಗೆ ಗಂಡನ ಕಡೆಗೆ ನೋಡಿದಳು. ಕೋಪದಿಂದ ದುರುಗುಟ್ಟಿ ನೋಡುತ್ತಿದ್ದವನೇ ಕೈ ಹಿಡಿದು ದರ ದರ ಎಳೆದುಕೊಂಡು ಬಂದ ರೂಮಿಗೆ. ಮೊದಲು ಬೇರೆ ಬಟ್ಟೆ ಹಾಕೋ ಎಂದ ಕೈ ಬಿಡುತ್ತಾ. ಯಾಕೆ, ಇದೇನಾಗಿದೆ ಎಂದಳು ಪ್ರಶ್ನಾರ್ಥಕವಾಗಿ. ಇಷ್ಟೊತ್ತು ಏನಾಯ್ತು ಅಂತ ಮರೆತು ಹೋಯ್ತಾ ಕೇಳಿದ ಕಣ್ಣಗಲಿಸುತ್ತಾ. ಅಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಕೇಳುತ್ತಾ ತನ್ನ ಉಡುಗೆಯನ್ನೊಮ್ಮೆ ಅವಲೋಕಿಸಿಕೊಂಡಳು. ಇದಕ್ಕೆ ಸಂಬಂಧ ಇರೋದು, ಇಂತಹ ಬಟ್ಟೆ ಹಾಕ್ಕೊಂಡು ಹೊರಗೆ ಹೋದರೆ ಎಂಥವರಾದರೂ ನೋಡ್ತಾರೆ ಎಂದು ವ್ಯಂಗ್ಯವಾಡಿದಾಗ ಅವಮಾನದಿಂದ ಕೆಂಪಾಯಿತು ಆನ್ಯಾಳ ಮುಖ. ಅಂದರೆ ನಿಮ್ಮ ಮಾತಿನ ಅರ್ಥ ಏನು? ಅವರುಗಳು ಹಾಗೆ ಬಿಹೇವ್ ಮಾಡೋಕೆ ನಾನೇ ಕಾರಣ, ತಪ್ಪು ನಂದೇ ಅಂತ ತಾನೆ? ಒಂದು ಬಟ್ಟೆ ಚೇಂಜ್ ಮಾಡೋಕೆ ಇಷ್ಟೊಂದು ಡಿಸ್ಕಷನ್ ಬೇಕಾ? ಅಸಹನೆಯಿಂದ ಕೇಳಿದ. ನೀವು ಹೇಳಿದಾಗೆಲ್ಲ ನಾನು ಕೇಳಬೇಕು ಅಂತೇನೂ ಇಲ್ಲ. ಅಷ್ಟಕ್ಕೂ ನೋಡೋರ ದೃಷ್ಟಿ ಸರಿಯಾಗಿಲ್ಲ ಅಂದರೆ ನಾವು ಯಾವ ಬಟ್ಟೆ ಹಾಕಿಕೊಂಡರೂ ಅವರ ದೃಷ್ಟಿಕೋನವೇನೂ ಬದಲಾಗೋಲ್ಲ ಎಂದಳು. ಯಾಕೆ ಕೇಳೋಲ್ಲ? ಗಂಡನಾಗಿ ನನಗೆ ಹೇಳೋ ರೈಟ್ಸ್ ಇದೆ ಎಂದನು ಕಣ್ಣಲ್ಲಿ ಕಣ್ಣಿಟ್ಟು. ಮದುವೆ ದಾಂಪತ್ಯಗಳ ಬಗ್ಗೆ ಗೌರವವೇ ಇಲ್ಲದಿರೋರಿಗೆ ಗಂಡ ಅನ್ನೋ ಅಧಿಕಾರ ಮಾತ್ರ ಬೇಕು ಎಂದಳು. ಏನ್ ಮಾತಾಡ್ತಾ ಇದ್ದೀಯಾ ಅನ್ನೋ ಪರಿಜ್ಞಾನ ಇದೆ ಅಲ್ವಾ? ತಾಳ್ಮೆ ತಂದುಕೊಂಡು ಕೇಳಿದ. ಗೊತ್ತಿದೆ ನಿಮ್ಮ ಬುದ್ಧಿ ಸ್ವಭಾವ ಎಲ್ಲ ಎಂದು ಮುಖ ತಿರುಗಿಸಿದಾಗ ಇನ್ನು ಸಹಿಸಲಾಗದೆ ಅವಳ ಗಲ್ಲ ಹಿಡಿದು ಬಲವಂತವಾಗಿ ಅವಳ ಮೊಗವನ್ನು ತನ್ನೆಡೆ ತಿರುಗಿಸಿಕೊಳ್ಳುತ್ತಾ, ಯಾವಾಗಿನಿಂದ ನೋಡ್ತಾ ಇದ್ದೀಯಾ ನೀನು ನನ್ನ? ಏನು ಗೊತ್ತಿದೆ ನಿನಗೆ ನನ್ನ ಬಗ್ಗೆ? ಅಥವಾ ಮದುವೆಯಾದ ಈ 10 ದಿನಗಳಲ್ಲಿ ನನ್ನ ಬಗ್ಗೆ ಏನಾದರೂ ತಿಳಿದುಕೊಳ್ಳೋ ಪ್ರಯತ್ನ ಮಾಡಿದ? ಕೇಳಿದವನ ಕಂಗಳಲ್ಲಿ ನೋವು ಕಾಣಬಹುದಾಗಿತ್ತು. ಹೇಳಿದ್ನಲ್ಲ, ಅದರ ಅವಶ್ಯಕತೆ ಇಲ್ಲ. ನಮ್ಮ ವರಪೂಜೆಯ ರಾತ್ರಿ ಛತ್ರದಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಮಾತಾಡ್ತಾ ಇದ್ದದ್ದು ಅಕಸ್ಮಾತ್ತಾಗಿ ಆ ಕಡೆ ಬರುತ್ತಿದ್ದ ನಾನು ಕೇಳಿಸಿಕೊಂಡೆ. ನಿಮ್ಮ ಪ್ರಕಾರ ನಿಮಗೆ ಅವಶ್ಯಕತೆ ಇದ್ದಾಗ ಉಪಯೋಗಕ್ಕೆ ಬರೋ ವಸ್ತು ಅಲ್ವಾ ನಾನು? ಇಷ್ಟು ಚೀಪಾಗಿ ಯೋಚಿಸೋ ವ್ಯಕ್ತಿನ ನಾನು ನನ್ನ ಗಂಡ ಅಂತ ಅಕ್ಸೆಪ್ಟ್ ಮಾಡೋದೇ ಅಸಾಧ್ಯ ಅಂದ ಮೇಲೆ ನಿಮಗೆ ನನ್ನ ಮೇಲಿನ ಅಧಿಕಾರ ಕೊಡೋದು ಅಸಾಧ್ಯ ಎಂದಳು ತನ್ನ ಗಲ್ಲದಿಂದ ಅವನ ಕೈ ಸರಿಸುತ್ತಾ. ತುಂಬಾ ತಪ್ಪು ಮಾಡ್ತಾ ಇದ್ಯಾ ಆನ್ಯಾ? ಅದು ಅವನ ಮಾತು ಮುಗಿಯುವ ಮುನ್ನವೇ, ತಪ್ಪು ಸರಿ ಬಗ್ಗೆ ನೀವು ಲೆಕ್ಚರ್ ಕೊಡೋದು ಅಸಂಬದ್ಧ ಅನ್ಸುತ್ತೆ ಎಂದಾಗ ತಾಳ್ಮೆ ಕಳೆದುಕೊಂಡು ಬಲವಾಗಿ ಅವಳ ರೆಟ್ಟೆ ಹಿಡಿದವನೇ, ಆಯ್ತು, ಟೈಮ್ ಬಂದಾಗ ಗೊತ್ತಾಗುತ್ತೆ ಯಾರು ಸರಿ ಯಾರು ತಪ್ಪು ಅಂತ. ಹಾಗೆ ಅದೇನೋ ಹೇಳ್ತಿದ್ಯಲ್ಲ, ನನ್ನಂಥ ವ್ಯಕ್ತಿನ ಗಂಡನಾಗಿ ಅಕ್ಸೆಪ್ಟ್ ಮಾಡೋಲ್ಲ ಅಂತ. ಎರಡೂ ಕಿವಿಗಳಲ್ಲಿ ಸರಿಯಾಗಿ ಕೇಳಿಸ್ಕೊ. ನೀನೇನು ನನ್ನ ಅಕ್ಸೆಪ್ಟ್ ಮಾಡೋಲ್ಲ ಅನ್ನೋದು, ನಾನು ನಿನ್ನ ರಿಜೆಕ್ಟ್ ಮಾಡ್ತಿದ್ದೀನಿ. ಲೈಫಲ್ಲಿ ಯಾವತ್ತೂ ನಿನಗೆ ನಾನು ಗಂಡನಾಗಿ ಪ್ರೀತಿ ತೋರಿಸೋಕೆ ಸಾಧ್ಯನೇ ಇಲ್ಲ. ಐ ಹೇಟ್ ಯು ಫಾರ್ ಎವರ್ ಆ್ಯಂಡ್ ಎವರ್ ಎಂದು ಸರಸರ ಸಿಟ್ಔಟ್ಗೆ ಹೋಗಿ ನಿಂತ ತ್ರಿಶೂಲ್. ಅವನ ಮಾತುಗಳನ್ನು ಕೇಳಿ ನಿಂತಲ್ಲೇ ಕುಸಿದಳು ಆನ್ಯಾ. ಈ ಮಟ್ಟದ ತಿರಸ್ಕಾರವನ್ನು ನಿರೀಕ್ಷಿಸಿರಲಿಲ್ಲ ಅವನಿಂದ. ದುಃಖದಿಂದ ಭಾರವಾದ ಮನಸ್ಸನ್ನು ಹಗುರಗೊಳಿಸುವ ಪ್ರಯತ್ನದಂತೆ ಕಂಬನಿ ಚಿಮ್ಮಿದವು ಆ ಚೆಲುವ ಕಂಗಳಿಂದ. ಕೋಣೆಯ ತುಂಬ ಕತ್ತಲಾವರಿಸಿ ತೆರೆದಿಟ್ಟ ಕಿಟಕಿ ಬಾಗಿಲುಗಳಿಂದ ಸೊಳ್ಳೆಗಳು ದಾಳಿ ಮಾಡಲಾರಂಭಿಸಿದವು.
ಎಷ್ಟು ಗಂಟೆಗಳ ಕಾಲ ಇಬ್ಬರು ಶಿಲೆಯಂತೆ ಇದ್ದಲ್ಲಿಯೇ ಇದ್ದರೋ ಅವರಿಗೇ ಗೊತ್ತಿಲ್ಲ. ಸಣ್ಣದೊಂದು ಮಳೆಯ ಹನಿ ಮುಂಗೈನ ಚುಂಬಿಸಿದಾಗಲೇ ಅರಿವಿಗೆ ಬಂದದ್ದು ತ್ರಿಶೂಲ್. ಮಳೆ ಜೋರಾಗುತ್ತಲೂ ಮನಸ್ಸಿಲ್ಲದ ಮನಸ್ಸಿನಿಂದ ರೂಮಿನೊಳಗೆ ಬಂದು ಸಿಟ್ಔಟ್ನ ಬಾಗಿಲು ಮುಚ್ಚಿದ. ಈ ಲೋಕವನ್ನೇ ಮರೆತಂತೆ ಮಂಚದ ಬಳಿ ತಲೆ ತಗ್ಗಿಸಿ ಯೋಚಿಸುತ್ತಾ ಕುಳಿತವಳನ್ನು ನೋಡಿ ಹೃದಯ ಹಿಂಡಿದಂತಾಯಿತು. ಆನ್ಯ ಆನ್ಯ ಎಂದು ವಿಲ ವಿಲ ಒದ್ದಾಡಿತವನ ಮನಸ್ಸು. ಮಳೆಯ ಜೊತೆ ಗುಡುಗು ಸಿಡಿಲಿನ ಆರ್ಭಟಕ್ಕೆ ಬೆಚ್ಚಿ ತಲೆ ಎತ್ತಿದವಳು ತ್ರಿಶೂಲ್ನನ್ನು ಕಂಡು ಅವನ ಕಣ್ಣು ತಪ್ಪಿಸುತ್ತಾ ಎದ್ದು ನಿಂತ. ಇಂಟರ್ಕಾಮ್ ರಿಸೀವರ್ ಹಿಡಿದು ರಿಸೆಪ್ಷನ್ಗೆ ಡಯಲ್ ಮಾಡಿದವನೇ, ನಾವು ಅರ್ಲಿ ಮಾರ್ನಿಂಗ್ ಚೆಕ್ಔಟ್ ಆಗ್ತಿದ್ದೀವಿ, ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಿ. ಆ ಕಡೆಯಿಂದ ರಿಸೆಪ್ಷನಿಸ್ಟ್ ಇನ್ನೂ ಏನು ಹೇಳುತ್ತಿದ್ದಳೋ ಏನೋ ಕೇಳಿಸಿಕೊಳ್ಳಲಿಚ್ಛಿಸದೆ ಕಾಲ್ ಡಿಸ್ಕನೆಕ್ಟ್ ಮಾಡಿದನು ತ್ರಿಶೂಲ್.